ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುವ ನಿರೀಕ್ಷೆ ಇದ್ದು, ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಗೆಲ್ಲುವ ತಂತ್ರಗಾರಿಕೆ ಮಾಡೋಣ ಎಂದು ಕ್ಷೇತ್ರದ ಶಾಸಕರಾದ ಎನ್ ವಿ ಗೋಪಾಲಕೃಷ್ಣರವರು ಇಂದು ಹಾನಗಲ್ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2 ವರ್ಷ ಕಳೆದಿದೆ. ಸರ್ಕಾರ ಮಾಡಿದ ಪಂಚ ಯೋಜನೆ ಗ್ಯಾರಂಟಿಗಳಿಂದ ರಾಜ್ಯದ ಅನೇಕ ಜನರಿಗೆ ಸಹಕಾರಿಯಾಗಿದೆ. ಇಂತಹ ಯೋಜನೆಗಳನ್ನು ಕಾರ್ಯಕರ್ತರಿಗೆ ತಿಳಿಸಿ ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಗೆಲ್ಲುವ ಕೆಲಸ ಮಾಡೋಣ. ಚಿತ್ರದುರ್ಗ ಇನ್ಚಾರ್ಜ್ ಸುಧಾಕರ್ ಹೇಳಿದ್ದಾರೆ. ಮೇ ಜೂನ್ ತಿಂಗಳಲ್ಲಿ TP-ZP ಬರುವ ಲಕ್ಷಣ ಇದ್ದು ಯಾವುದೇ ಸಮಯದಲ್ಲಿ ಬರಬಹುದು. ನಾವುಗಳು ಎಲ್ಲ ರೀತಿಯಲ್ಲಾದರೂ ರೆಡಿಯಾಗಬೇಕು. ಸೋಮವಾರ ಕಾರ್ಯಕ್ರಮ ಮಾಡುವ ಆಲೋಚನೆ ಇದೆ. ನಿಮ್ಮೆಲ್ಲರ ಜೊತೆಯಲ್ಲಿ ನಾವುಗಳು ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಎನ್ನುವ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡೋಣ. 4 ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದರೆ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಸರ್ಕಾರ ಬಂದು 2 ವರ್ಷ ಆಗಿದೆ. ಬಡ ಜನರಿಗೆ ಸಹಕಾರಿಯಾಗಿದೆ. ಸರ್ಕಾರದ ಪಂಚ ಯೋಜನೆಗಳು ಜನರ ಮನೆ ಬಾಗಿಲಿಗೆ ಮುಟ್ಟುವಲ್ಲಿ ಅನುಕೂಲ ಆಗಿದೆ. ಪಂಚ ಯೋಜನೆಗಳಿಂದ ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ಸರಿಪಡಿಸುವ ಕೆಲಸ ಮಾಡೋಣ. ಇದು ಎಲ್ಲರಿಗೆ ಸಿಗುವ ವ್ಯವಸ್ಥೆ ಆಗಿದೆ. ಎಲ್ಲ ಕಾರ್ಯಕರ್ತರು ಸೇರಿ ಸರ್ಕಾರವನ್ನು ಗಟ್ಟಿಗೊಳಿಸೋಣ. ಯಾವುದೇ ಆಶಾಭಾವನೆ ಇಟ್ಟುಕೊಂಡು ಬಂದಿಲ್ಲ. ಯಾರೇ ಬಂದರೂ ಕ್ಷೇತ್ರ ಅಭಿವೃದ್ಧಿ ಕೆಲಸ ಮಾಡುವ ಕೆಲಸ ಮಾಡೋಣ. ಒಬ್ಬ ವ್ಯಕ್ತಿಯ ಮೇಲೆ ಕಣ್ಣು ಇಡಬೇಡಿ. ನಾನು ಹುಟ್ಟಿನಿಂದ ಕಾಂಗ್ರೆಸ್ ವ್ಯಕ್ತಿ. ನಾನು ಎಂದಿಗೂ ಬೇರೆ ಪಕ್ಷಕ್ಕೆ ಹೋಗಲ್ಲ. ಕೆಲವೊಂದು ಕಾರಣಗಳಿಂದ ಹೋಗಿದ್ದೆ. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದೇನೆ ಎಂದರು. ವರದಿಗಾರ ರುದ್ರೇಶ್, ಸಿಟಿಜೆಡ್ ಟಿವಿ, ಮೊಳಕಾಲ್ಮೂರು. ನಮ್ಮ ಜಿಲ್ಲೆಗೆ ಸುಧಾಕರ್ ಅವರು ಇನ್ಚಾರ್ಜ್ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಇನ್ಚಾರ್ಜ್ ಎಲ್ಲ ಅವರು ಜವಾಬ್ದಾರಿನ ಹೋಗಬೇಕಾಗುತ್ತೆ ವಿಚಾರದಲ್ಲಿ. ಹೀಗಾಗಿ ನಿನ್ನೆ ಸುಧಾಕರ್ ಅವರು ಫೋನ್ ಮಾಡಿದ್ರು ಸಾಯಂಕಾಲ, ಆದಷ್ಟು ಬೇಗನೆ ಮಾಡ್ತೀವಿ ಅಂತ. ಹೋದ ಸರಿ ಮೊನ್ನೆ ಮಾರ್ಚ್ ತಿಂಗಳ ಒಂದು ಅಸೆಂಬ್ಲಿ ಮುಗಿದ ಈ ಕಡೆ ಬಂದಂತ ಕೂಡಲೇ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ. ಆದರೆ ಹಬ್ಬಗಳು, ಗಾದೆ ಹಬ್ಬ ಮತ್ತು ಈ ರಂಜಾನ್ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅದನ್ನು ಮಾರ್ಚ್ ತಿಂಗಳಿಗೂ ಮುಗಿಸಿ ಏಪ್ರಿಲ್ ಮೊದಲೇ ವಾರದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಂಡಿದ್ದೀವಿ. 2 ವರ್ಷಕ್ಕೆ ಮುಗಿದೋಗಿದೆ. ಮುಂದಿನ ವರ್ಷದಿಂದ ಅನುಕೂಲಕರ ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಅಧ್ಯಕ್ಷರು ಎಲ್ಲ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಆ ಒಂದು ಆಶಾಭಾವನೆ ಇಟ್ಕೊಂಡು ನನಗೆ ಮಾತ್ರವೇ ಇದು 224 ಜನ MLAಗಳಿಗೆ ನಾವು 138 ಜನ ಇದ್ದೀವಿ ಕಾಂಗ್ರೆಸ್ನವರು. ಎಲ್ಲರಿಗೂ ಸಮಸ್ಯೆ ಆಗಿರ್ತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗಿದೆ. ಕಾರ್ಯಕರ್ತರು ವರ್ಸಸ್ MLAಗಳೇ ಆ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. ಯಾವ MLA ಕೂಡ ಏನು ಮಾಡೋಕ್ಕಿಲ್ಲ. ಅವರೆಲ್ಲ ಒಂಥರ ನಿರಾಶಾದಾಯಕವಾಗಿ ಕೈಕೊಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ಬಿಟ್ಟಾರೆ. ಈಗ ಸರ್ಕಾರದವರು ಕೂಡ ಆಶ್ವಾಸನೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲ ಅನುಕೂಲಗಳನ್ನು ನೋಡ್ಕೊಂಡು ಅನುಕೂಲತೆಯನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ. ಯಾರ ನಿರಾಶೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವರು ನಮಗೆ ಮಾತು ಕೊಟ್ಟಿದ್ದರಿಂದ ನಾವು ಈ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊಸದಾಗಿ ಮಾಡೋದು ಪ್ರಾರಂಭ ಮಾಡೋಣ. ಮತ್ತು 3 ಕ್ಷೇತ್ರದಲ್ಲಿರೋಲ್ಲ ಕರ್ನಾಟಕದಲ್ಲಿ ಅದನ್ನು ಮೊದಲು ಇಟ್ಕೊಂಡು ಯಾವನು ಬಂದ್ರೇನು, ಯಾರು ಬಿಟ್ರೇನು, ಯಾರು ಬಂದರೂ ಅಷ್ಟೇ ಅಲ್ಲ ಅಂತ ಭಾವನೆ ಇಟ್ಕೊಂಡ್ರೆ 10 ವರ್ಷದಲ್ಲಿ ಓಡಿಸ್ಕೊಂಡಿದ್ರಲ್ಲ, ಏನೇನು ಮಾಡ್ಕೊಂಡ್ರಿ ಅಂತ. ಅದಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಇನ್ನು ಬರ್ತಾ ದಿನ ಕಳೆದಂಗೆಲ್ಲ ಭಾವನೆಗಳು ಬದಲಾವಣೆ ಆಗ್ತವೆ, ಜನಗಳು ಬದಲಾವಣೆ ಆಗ್ತವೆ. ಅದಕ್ಕೆ ಭಾಳ ಹುಷಾರಾಗಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ಬೇಕಾಗಿದೆ. ಈಗ ಎಲೆಕ್ಷನ್ ವಿಚಾರದಲ್ಲಿ ನಡೆದೋಯ್ತು. ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. MLA ಆಗಿದ್ದೀನಿ. ಕೈಲಾದಷ್ಟು ನಾನು ಸಹಕಾರ ಕೊಟ್ಕೊಂಡು ಹೋಗ್ತೀನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಕೆಟ್ಟ ಭಾವನೆಗಳು ಇನ್ನೊಂದು ಮತ್ತೊಂದೆಲ್ಲ ತುಂಬಿಕೊಂಡಿದ್ರೆ ಅದನ್ನು ನೀವು ಕಾಂಗ್ರೆಸ್ ಕಡೆ ನೋಡಬೇಕಾದ್ರೆ ನಾವು ವೈಯಕ್ತಿಕವಾಗಿ ಗೋಪಾಲಕೃಷ್ಣ ಆಗಲಿ ಇನ್ನೊಬ್ಬರಾಗಲಿ ಇನ್ನೊಬ್ಬ ವ್ಯಕ್ತಿ ದಯವಿಟ್ಟು ನೋಡೋಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ ಗೆಲ್ಲಬೇಕು, ಪಕ್ಷ ಇರಬೇಕು. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.